ಏನೊಳ್ಳೆ ಎಳಸ್ತರ ಆಡ್ತಿದ್ಯಾ? ಛೇ, ರೀ, ಆರ್ತಿ ತಗೊಳ್ಳಿ. ಗಂಡನ್ ಮನಸ್ ಗೆಲ್ಬೇಕು ಅಂದ್ರೆ ಅವನ್ ಹೊಟ್ಟೆ ಮೂಲಕ ಗೆಲ್ಬೇಕು. ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕು, ಆಮೇಲೆ ನೋಡು. ಹಲೋ ಹಲೋ, ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಾಯ್. ಕೇಳಿಸ್ತಾ ಇಲ್ಲ. ಆ ಬಂಡೆ ಅಂತ ಶ್ರೀಕಂಠನೊಳಗೆ ಭಾವನೆಗಳನ್ನು ಮೂಡಿಸ್ತೀನಿ ಅನ್ನೋ ನಿನ್ನ ಬಂಡತನಕ್ಕೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅಪ್ಪಾಜಿ, ಅವ್ರಿಗೆ ಹೆಂಡತಿ, ಸಂಸಾರ, ಜವಾಬ್ದಾರಿ ಇವೆಲ್ಲ ಅರ್ಥ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಂತ ಅವ್ರಿಗೆ ಭಾವನೆಗಳೇ ಇಲ್ಲ ಅಂತಲ್ಲ, ಅದನ್ ವ್ಯಕ್ತಪಡ್ಸಕ್ ಬರಲ್ಲ ಅಷ್ಟೇ. ನೋಡ್ತೀರಿ, ಮುಂದೆ ಒಂದಿನ ಎಲ್ರೂ ಹೊಗಳೋ ಅಂತ ವ್ಯಕ್ತಿ ಆಗ್ತಾರೆ. ಅವನೇನ್ ಎಲ್ರ ಹತ್ರ ಹೊಗಳಿಸ್ಕೊಡೋ ವ್ಯಕ್ತಿ ಆಗ್ತಾನೋ, ಇಲ್ಲ ಹೀಗೆ ಎಲ್ರ ಹತ್ರನೂ ಊಗಿಸ್ಕೊಂಡು ಪೊರ್ಕಿ ಪರೋಡಿ ಹಾಗೆ ಉಳಿತಾನ. ಬಡ್ಡಿ ಮಗನೇ, ನಮ್ಮ ಅಣ್ಣನ ಎಂಜಿನ್ ಲೆಕ್ಕೊಂಡಿದ್ದವನೀಗ ನಮ್ಮ ಏರಿಯಾಗೆ ಬಂದು ಆ ಸತ್ಯಮೂರ್ತಿ ಪೋಸ್ಟ್ ಅನ್ಸುವಷ್ಟು ಕೊಬ್ಬ ನಿನಗೆ. ಕೋಳಿ ತರ ಆಯ್ಕೊಂಡು ತಿನ್ಕೊಂಡಿದ್ರೆ ಸರಿ, ಅದು ಬಿಟ್ಟು ಗಾಂಚಲಿ ಗಿಂಚಲಿ ಮಾಡಿದ್ರೆ ಕೊಯ್ದಾಕ್ಬಿಡ್ತೀನಿ ಮಗನೇ. ಪ್ರತಿ ಗಂಡಲ್ಲೂ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ್ನ ಮನುಷ್ಯನಾಗಿ ಮಾಡೋ ಶಕ್ತಿ ಇರೋದು ಅವನ ಮಗುವಿಗೆ ಮಾತ್ರ. ನೀನೀ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಬಿಟ್ಟು ಮಗು ಮಾಡ್ಕೊ. ಹೆಂಡ್ತಿಗೆ ಸೋಲ್ದಿರೋ ಗಂಡ ಖಂಡಿತ ಅವನ ಮಗು ಮುಂದೆ ಸೋಲುಕೊಳ್ಳೋ ತಂದೆ ಆಗೇ ಆಗ್ತಾನೆ. ರೀ, ನಿಮ್ಗೇನೋ ಹೇಳ್ಬೇಕಿತ್ತು. ಏನು? ನಾನ್ ಪ್ರೆಗ್ನೆಂಟು. ಅದಕ್ಕೆ? ನಾನ್ ಪ್ರೆಗ್ನೆಂಟು. ನನ್ನ ಹೊಟ್ಟೆ ಒಳಗೆ ಮಗು ಬೆಳೀತಿದೆ. ನಾನ್ ತಾಯಿ ಆಗ್ತಿದ್ದೀನಿ. ಅದಕ್ಕೇನೀಗ? ನೀವ್ ತಂದೆ ಆಗ್ತಿದ್ದೀರಾ? ಯಾಕೆ ಹೇಳಿದ್ರೆ ಹೇಳ್ತಾ ಇದೀಯಾ? ನಾನ್ ಪ್ರೆಗ್ನೆಂಟ್ ಅಂದ್ರೆ ನಿಮ್ಗೇನ್ ಅನ್ನಿಸ್ತಿಲ್ವಾ? ಏನ್ ಅನ್ಸ್ಬೇಕು? ಮದುವೆ ಆಗಿ ಮಂಚ ಹತ್ತಿದ್ಮೇಲೆ ಎಲ್ರೂ ಪ್ರೆಗ್ನೆಂಟ್ ಆಗ್ಬೇಕಾದ್ದೆ. ನಿಮ್ಗೆ ಸಂತೋಷ ಆಗ್ತಿಲ್ವಾ? ಹಾ, ಈ ರೀತಿ ಸಂತೋಷ ಪಟ್ಟುನೆ
ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದು. ಕಾರಣ ಯಾವ ಕಾರ್ಗಳಿಗೆ ಒಂದು ಲಿಂಕ್ ಇಲ್ವಲ್ಲ. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಇವತ್ತು ರಾಖಿ ಹಬ್ಬ. ಅಣ್ಣಂದ್ರು ಚೆನ್ನಾಗ್ ಬಾಳಿ ಬದುಕ್ಲಿ ಅಂತ ತಂಗೀರು ಹಾರೈಸೋ ಹಬ್ಬ. ಇವನ್ ಯಾಕ ಹಿಂಗೋಗ್ತಾವನೆ? ಕುಡಿಯೋದು, ಸಿಗರೆಟ್ ಸೇದೋದು, ಈ ಕಾರ್ಡ್ಸ್ ಆಡೋದು ಒಳ್ಳೇದಲ್ಲ. ಒಳ್ಳೆ ದಾರಿಲ್ ದುಡ್ದು ಜೀವನ ನಡೆಸೋ ಸಂತೋಷನೇ ಬೇರೆ. ಆ ಸಂತೋಷನ ನನ್ನ ಅಣ್ಣಂದ್ರು ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ನಾವು ಅನಾಥರಮ್ಮ, ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಹಿಂಗಾಗ್ಬಿಟ್ವಿ. ಅನಾಥರಾಗ್ ಹುಟ್ಟಿದ್ದು ನಿಮ್ ತಪ್ಪಲ್ಲ, ಆದ್ರೆ ಅನಾಥರಾಗೆ ಬಾಳ್ತಿರೋದು ನಿಮ್ ತಪ್ಪು. ಶ್ರೀಕಂಠ, ಅಲ್ಲೋಡು, ಆ ಮೂಲಲ್ಲಿ ಸೇರ್ಕೊಂಡು ಕ್ವಾಟ್ಲೆ ಏನ್ ಮಾಡ್ತಾವನೆ ಅಂತ. ಅಣ್ಣ, ಏನಾಯ್ತು? ನಾನು ಚಿಕ್ಕವರಿದ್ದಾಗ ನನಗೂ ಒಬ್ಬ ತಂಗಿ ಇದ್ಲು. ನಮ್ಮ ಅಪ್ಪ ಅವ್ವ ತೀರ್ಕೊಂಡ್ಮೇಲೆ ಮಾರ್ಕೆಟ್ ಜೀವನ ಅವಳೇ ನನ್ನ ಬದುಕು. ದಿನ ಭಿಕ್ಷೆ ಬೆಡ್ಕೊಂಡು ಬದುಕಿದ್ರು ಖುಷಿಯಾಗಿತ್ತ. ಆದ್ರೆ ಇದ್ದಕ್ಕಿದ್ದಂಗೆ ಒಂದಿನ ನಾಪತ್ತೆ ಆಗೋದ್ಲು. ಎಲ್ಲಾದ್ಲೋ ಏನಾದ್ಲೋ ಗೊತ್ತೇ ಆಗ್ಲಿಲ್ಲ. ಇವತ್ತು ಬತ್ತಾಳೆ ನಾಳೆ ಬತ್ತಾಳೆ ಅಂತ ಕಾಯ್ತಾನೇ ಇದ್ದೆ. ಒಂದಿನ ನೀನ್ ಬಂದೆ, ನಿನ್ ಮುಖದಲ್ಲಿ ನನ್ನ ತಂಗಿ ಮುಖ ನೋಡಿದೆ. ಇವತ್ತು ರಾಖಿ ಕಟ್ಟಿ ನಿಜವಾಗ್ಲೂ ನನ್ನ ತಂಗಿ ಆಗ್ಬಿಟ್ಟೆ. ನನ್ನ ಮಕ್ಕಳ ದಿನ ಕೈ ತುತ್ಕೊಡ್ತೀನಿ. ಯಾಕೆ ಗೊತ್ತಾ? ಯಾವತ್ತಾದ್ರೂ ಯಾರಾದ್ರೂ ತಿರುಗಿ ನಾನು ಕೈ ತುತ್ಕೊಡ್ತೀರ, ಅದು ತಿನ್ಬೇಕು ಅನ್ನೋ ಆಸೆಯಿಂದ. ಆದ್ರೆ ನನ್ನ ತಂಗಿನೇ ಬರ್ಬೇಕಾಯ್ತು ಕೈ ತುತ್ಕೊಡಕ್ಕೆ. ಅಳ್ಬೇಡ ಅಣ್ಣ, ಯಾವತ್ತೂ ಈ ನಿನ್ ತಂಗಿ ನಿನ್ ಬಿಟ್ಟು ಹೋಗಲ್ಲ. ಅಳಲ್ಲವಾ? ನನ್ನ ತಂಗಿ ಸಿಕ್ಬಿಟ್ಲಲ್ಲ, ಇನ್ನಾನ್ ಯಾಕಳ್ಳಿ? ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕಮ್ಮ? ಇವ್ರ ಹೆಸರಲ್ಲಿ ಕ್ವಾಟ್ಲೆ. ಕ್ವಾಟ್ಲೇನೆ? ಇಲ್ಲ, ಕುಮಾರಣ್ಣ, ಕುಮಾರನಾಮಧೇಸ್ಯ, ಗಿರೀಶಣ್ಣ, ಸುರೇಶಣ್ಣ, ನಂಜುಂಡಣ್ಣ, ನಾರಾಯಣ, ಭರತಣ್ಣ. ಭರತನಾಮಧೇಸ್ಯ ಸಹ ಕುಟುಂಬನಾಂ ಇವತ್ತು ನಮ್ಮೆಲ್ರಿಗೂ ತಂಗಿ ಸಿಕ್ಬಿಟ್ಲು. ಇಷ್ಟು ದಿನ ಹೇಳೋರು ಕೇಳೋರು ಇಲ್ದೆ ಬೇವರ್ಸಿಗಳ ಥರ ಬದುಕಿದ್ ಸಾಕು. ಇನ್ಮೇಲೆ ಒಳ್ಳೇದು ಕೆಟ್ಟದ್ದು ಕೇಳೋದಕ್ಕೆ ನಮ್ಮ ತಂಗಿ ಇದ್ದಾಳೆ, ಅವಳಿಗೋಸ್ಕರ ಬದಲಾಗಬೇಕು. ಶ್ರೀಕಂಠ, ಕ್ಯಾಬಿನೆಟ್ ಪುನರ್ರಚನೆ ಆಗ್ತಾ ಇದೆ. ಸತ್ಯಮೂರ್ತಿ ಅವ್ರನ್ನ ಮಿನಿಸ್ಟರ್ ಮಾಡೋಕೆ CM ಮೇಲೆ ಪ್ರೆಷರ್ ತರಬೇಕು. ಅದಕ್ಕೊಂದು 4-5 ಲಾರಿಯಷ್ಟು ಜನ ಬೇಕು. ಅದಕ್ಕೇನತ್ತೆ, ಕರ್ಸೋಣ. ಗೊತ್ತಲ್ಲ, ಅದು ನೀನು ಬಾಯ್ಬಿಟ್ಟು ಹೇಳ್ಬೇಕಾ? ನೀನು ದುಡ್ಡಿಲ್ದಲ್ಲ ಯಾವ ಕೆಲಸನೂ ಮಾಡಲ್ಲ ಅಂತ ಗೊತ್ತು. ಅಣ್ಣ, ಕಾಫಿ. ಹಾಂ ಕೊಡಮ್ಮ. ಶ್ರೀಕಂಠ, ಒಂದಿಬ್ರು ಹೆಂಗಸರು ಸೀಮೆಣ್ಣೆ ಸುರ್ಕೊಂಡು ನಾಟಕ ಆಡೋಕೆ ರೆಡಿ ಇರಲಿ. ಸಿಂಪತಿ ವರ್ಕೌಟ್ ಆಗುತ್ತೆ. ಅಣ್ಣ, ಇನ್ಮೇಲೆ ಇವರು ಇಂಥ ಕೆಲಸ ಎಲ್ಲ ಮಾಡಲ್ಲ. ನೀವು ಮಾಡಬೇಡಿ. ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಏನಪ್ಪಾ ಶ್ರೀಕಂಠ, ನಿನ್ನ ವಾಯ್ಸ್ ಡೌನ್ ಆಗಿ ನಿನ್ನ ಹೆಂಡತಿ ವಾಯ್ಸ್ ರೈಸ್ ಆಗ್ತಾ ಇದೆ. ಗುಟ್ರಾಗ್ತಿದ್ ಗುಳಿಗೆ ಮುಗ್ದಾರ ಬಿತ್ತ. ಶಶಿ, ಅಣ್ಣ, ನೀವೇನ್ ಹೇಳಿದ್ರು ಅಷ್ಟೇ, ಇವರು ಈ ಕೆಲಸ ಮಾಡಲ್ಲ. ಶಶಿ, ಒಳಗೋಗು. ನೋಡಿ, ಇಷ್ಟ ದಿನ ಈ ತರ ಕೆಲಸ ಮಾಡಿದ್ ಸಾಕು. ಸಾಕು ಬಿಡಪ್ಪ, ಸಾಕು. ಹೆಂಗೂ ನಿನ್ನ ಹೆಂಡತಿ ದುಡ್ಕೊಂಡು ಬರ್ತಾಳೆ, ನೀನು ಮನ್ಲಿ ಕಸ ಮುಸರೆ ಮಾಡ್ಕೊಂಡು ಆರಾಮಾಗಿದ್ಬಿಡು. ಕೊಡಿ ಇಲ್ಲಿ, ನಿಮ್ ಕೆಲಸ ಆಗುತ್ತೆ. ನಡೀರಿ. ಅಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಮಿಸ್ಕಿಸ್ ಮಾಡ್ಬಿಟ್ಟಿಯಪ್ಪ. ಬರ್ತೀನಮ್ಮ. ನೋಡಿ, ಮತ್ತೆ ಈ ತರ ಕೆಲಸ ಮಾಡಿದ್ರೆ ಸರಿ ಇರಲ್ಲ. ಏನ್ ಧಮ್ಕಿ ಆಗ್ತಿದ್ಯಾ? ಧಮ್ಕಿ ಹಾಕ್ತಿಲ್ಲ, ಭಿಕ್ಷೆ ಬೇಡ್ತಿದ್ದೀನಿ. ಭಿಕ್ಷೆ. ಮುಚ್ಚು ಬಾಯ್. ನಿಮ್ಮನ್ನ ಮದ್ವೆ ಆಗಿ ತಪ್ಪು ಮಾಡ್ಬಿಟ್ಟೆ. ಅವತ್ ನಾನು ನಿನಗೆ ಅದನ್ನೇ ಹೇಳಿದ್ದು. ನಾನು ಮದುವೆ ಆಗ್ತೀನಿ ಅಂತ ಹಿಂದ್ ಬಿದ್ದು ತಪ್ಪು ಮಾಡ್ತಿದ್ಯಾ ಅಂತ. ಸಹಿಸ್ಕೋತೀನಿ ಅಂದೆ, ಸಹಿಸ್ಕೋ. ನಾನು ಇರೋದೇ ಹೀಗೆ. ಇರೋದಾದ್ರೆ ಇರು, ಇಲ್ಲ ಅಂದ್ರೆ ಅಯ್ಯಯ್ಯೋ, ನಿಂಗೆ ಶ್ರೀಕಂಠ, ಬಸ್ರಿ ಹೆಂಗಸ್ನ ಹೀಗೆ ನೋಕಿದ್ಯಲ್ಲ, ನೀನೇನ್ ಮನುಷ್ಯನ? ಮನುಷ್ಯ ಅಲ್ಲಮ್ಮ, ರಾಕ್ಷಸ. ಅಳ್ಬೇಡ ಶಶಿ.